ವರ್ಷ ಕಾಂಟ್ರಾಕ್ಟು ನಿಂದೇ ಆಗ್ತಿತ್ತು. ಇದೊಂದು ಸಲ ಸಿಕ್ಕಲಿಲ್ಲ ಅಂದರೆ ಏನಾಯಿತು? ಯಾಕೆ ಊರ್ಕೋತಾ ಇದೀಯಾ? ಇಷ್ಟೊಂದು ಕಾಸು ಕೂಡಾಕಿ ಏನು ಮಾಡೋದಿದೆ? ತಿನ್ನೋದಕ್ಕೂ ಯಾರೂ ಗತಿ ಇಲ್ವಲ್ಲ. ನೀನೇ ವಾಸಿ. 2 ಗಂಡು ಮಕ್ಕಳಾದರೂ ಇದ್ದಾರೆ. ಆ ನಿನ್ನ ಗಂಡು ಮಕ್ಕಳ ಹೆಣಕ್ಕೆ ಕೊಳ್ಳಿ ಇಡೋದಿಕ್ಕೆ ಯಾರೂ ದಿಕ್ಕಿಲ್ವಲ್ಲೋ ಗಂಡು ಮಕ್ಕಳು. ಈಗಿರೋ ಆಸ್ತಿ ಕರಗಿಸೋದಿಕ್ಕೆ ನಿನಗೆ ನಿನ್ನ ವಂಶಕ್ಕೆ 3 ಜನ್ಮ ಬೇಕಲ್ಲ. ಆದರೆ ನಿನ್ನ ವಂಶ ಬೆಳೆಸೋದಕ್ಕೆ ವಾರಸುದಾರರೇ ಇಲ್ವಲ್ಲೋ. ರಾಯ್ರೆ, ನಿಮ್ಮ ವಂಶಕ್ಕೆ ಪುತ್ರಯೋಗ ಇದೆ. ನಿಮ್ಮ ವಂಶನ ಉದ್ಧಾರ ಮಾಡೋದಕ್ಕೆ ರಾಜಯೋಗ ಇರತಕ್ಕಂಥ ಗಂಡು ಮಗು ಹುಟ್ಟುತ್ತೆ. ಏನ್ ಯಜಮಾನ್ರೆ, ಗುಬ್ಬಿ ಮ್ಯಾಗೆ ಬ್ರಹ್ಮಾಸ್ತ್ರನಾ? ಭಯ ಯಾಕೆ ಯಜಮಾನ್ರೆ? ನಾವು ಬಡವ್ರದ್ದು ಏನಿರ್ತೈತೆ ಹೇಳಿ? ಹಗಲು ರಾತ್ರಿ ಜೀವನ್ ಕೈಯಾಗಿಡ್ಕೊಂಡು ಓಡಾಡ್ತಿರ್ತೀವಿ. ಹಂಗಾರೆ ನಮ್ಮ ಯಜಮಾನ್ರನ್ನ ಕಳಿಸ್ಕೊಟ್ಬಿಡ್ತೀರಾ ಅನ್ನಿ? ಯಜಮಾನ್ರೆ, ನಿಮ್ಮ ಮನಸ್ಸಿನಾಗೆ ಏನು ನಡೀತೈತೆ ಅಂತ ನನಗೆ ಗೊತ್ತೈತೆ. ನಾನು ಸಾನೆ ಜಗತ್ ಕಂಡೀವ್ನಿ. ಗಂಡಸರು ಎಸೆಯೋದಾಗೆ ಆಟೋ ಈಟೋ ತಿಳ್ಕೊಂಡೀವ್ನಿ. ಸಾವುಕಾರ್ರೆ, ಕೆಲವು ವಿಷಯ ನೀರಿನೊಳಗೆ ಮುಳುಗೆದ್ರೂ ಗೊತ್ತಾಗಕ್ಕಿಲ್ಲ. ಆದರೆ ಕೆಲವು ಸಲ ದಂಡೆ ಮ್ಯಾಕ್ ನಿಂತ್ಕೊಂಡು ಸಣ್ಣ ಕಲ್ಲೆಸ್ತರೂ ದೊಡ್ಡ ಅಲೆಗಳೇ ಹೇಳ್ತವೆ. ನೀವು ಮಾಡ್ತಾ ಇರೋದು ಸರಿ ಇಲ್ಲ. ನನ್ನ ತಲೆಯಲ್ಲಿ ಏನು ನಡೀತಾ ಇದೆ ಅನ್ನೋದು ನೀನು ಬಿಟ್ಬಿಡು. ಹಾಲಿನ ಬಿಂದಿಗೆಯಲ್ಲಿ ಬೆಕ್ಕು ತಲೆ ಹಾಕಿದ್ರೆ ಸಿಕ್ಕಾಕೊಳ್ಳೋದು ಬೆಕ್ಕಿನ ಕುತ್ತಿಗೆ. ತಿಳಿತಾ? ಯಾವ ಬೆಕ್ಕೋ ಯಾವ ಬಿಂದಿಗೆನೋ ಸಿಕ್ಕಾಕೊಂಡು ಯಾಕೆ ಗೊತ್ತಾಗೋದು ಯಾರು ಗೊತ್ತು ಅಂತ. ನೀವೇನಾರ ಹೇಳಿ ಸಾವುಕಾರ್ರೆ, ನೀವು ಮಾಡ್ತಾ ಇರೋದು ಒಂದೇಟು ಸಂದಕ್ಕಿಲ್ಲ. ಚಂದ್ರಿ, ತಲೆ ಹಾಕೊಡ್ದು. ಜಗದೀಶನ ಹತ್ರ, ಶ್ರೀಕಾಂತನ ಹತ್ರ ನಾನು ಮಾತಾಡ್ತೀನಿ. ನೀನಲ್ಲಿಗೆ ಬರೋದು ಬೇಕಾಗಿಲ್ಲ. ಸರಿಯಾಗಿ ಕೊಟ್ಟೋಯ್ತು. ಅಯ್ಯ, ಏನು ಒಳ್ಳೆ ಹಿಂಗೆ ಬಿದ್ದಿದ್ಯಾ ನೋಡು. ನನಗೆ ಇನ್ಮ್ಯಾಕ್ ನಿನ್ನ ಅವಶ್ಯಕತೆ ಇಲ್ಲ. ಯಾಕೆ ಹೇಳು? ಇನ್ಮ್ಯಾಕೆ ಅವನೇ ಬರ್ತಾನೆ. ಅವನು ಇವನು ಅಂತ ಹೇಳಲ್ಲಪ್ಪ, ಅವರೇ ಬರ್ತಾರೆ ನೋಡು. ತೆಪ್ಪಗೆ ಇಲ್ಲೇ ಬಿದ್ದಿರು.
ಇದನ್ನ ನನ್ನ ಮಂಜ ನಂಗೆ ಉಡುಗೊರೆ ಅಂತ ಕೊಟ್ಟಿದ್ದು. ನಮ್ಮಪ್ಪಯ್ಯ ಅವ್ವಂಗೆ ಕೊಟ್ಟಿದ್ದಂತೆ. ಹಾಂ ಹೌದು, ನಿನ್ನ ನೋಡಕ್ಕೆ ಬತ್ತೀಯಲ್ಲ, ಅವಾಗ ನೀನು ಕೊಟ್ಟಿಯಾ? ಅಯ್ಯ, ಸುಮ್ಕೆ ತಮಾಷೆ ಮಾಡಿದೆ. ನಂಗೆ ಯೋನು ಬ್ಯಾಡ. ನಮ್ಮವ್ವ ಯಾವಾಗಲೂ ಹೇಳ್ತಿದ್ಲು, ಗಂಡ ಜೊತೆಯಾಗಿದ್ರೆ ಅದೇ ಹುಡುಗರು ಇದ್ದಂಗೆ ಅಂತ. ನನಗೂ ಹೊಟ್ಟೆಯ, ನೀ ನನ್ನ ಜೊತೆಯಾಗಿರು. ನಂಗೆ ಇನ್ನು ಯಾವ ಹುಡುಗರನ್ನೂ ಬ್ಯಾಡ. ದೀಪ ಹಚ್ಚೋದ್ರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೆಯಲ್ಲ, ದೀಪ ಹಚ್ಚೋರ ಬಗ್ಗೆ ನೀನು ಯೋಚನೆ ಮಾಡ್ತಾ ಇದೀಯಾ? ಈ ಹಣತೆಯಿಂದ ಎಷ್ಟು ದಿವಸ ಅಂತ ನೀನು ದೀಪ ಹಚ್ತೀಯ? ನಾನು ನನ್ನ ವಂಶದ ದೀಪ ಹಚ್ಚೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನನ್ನ ನಂತರ ನನ್ನ ವಂಶ, ನನ್ನ ಆಸ್ತಿ, ಇದನ್ನ ಬೆಳಗ್ಸೋರು ಯಾರು ಅಂತೀನಿ. ಇಲ್ಲ ಅಂದ್ರೆ ಈ ದೇವಸ್ಥಾನ ಒಂದು ಸ್ಮಶಾನ ಆಗೋಗುತ್ತೆ. ನೀನು ಸಿಮ್ನಿ ತಕೊಂಬರ ಕೇಳಿದ್ಯಲ್ಲ, ನಾನು ಲಾಂಧ್ರನೇ ತಂದೀವ್ನಿ. ತಕ್ಕ ಮಲ್ಲಿ, ಕೋಣೆನೇ ಸಂದಾಕ್ ಮಾಡಿದ್ಯಾ? ಇದೇನ್ ಮಲ್ಲಿ, ನಿನ್ನ ಮಕ್ಕ ಸೀರೆ ಎಲ್ಲ ಮಸಿ ಆಗೈತೆ. ಯಾವ ಥರದಾಗ ನೀನೇನಾದ್ರೂ ಅವ್ರು ನೋಡಿದ್ರೆ ಆಟೆಯ. ಅಯ್ಯೋ ಜಮುನಾ, ನಾನು ಸಂಜೆ ಗಂಟ ಸಾರಿಸಿ ಗುಡಿಸಿ ಸಾಕಾಗೋಗಿತ್ತು. ಆಮ್ಯಾಗ ತಯಾರಿ ಆಗೋಣ ಅಂದರೆ ಬೆಳಕೆ ಇರಲಿಲ್ಲ, ಕತ್ಲಾಗ್ಬಿಡ್ತು. ಈಗ ಹೆಂಗಿದ್ರು ಬೆಳಗ್ಗೆ ಬಂತಲ್ಲ, ಇನ್ನು ನಾನು ತಯಾರಿ ಆಯ್ತೀನಿ. ಏ ಜಮುನಾ, ನನ್ನ ಸೀರೆ ಉಟ್ಕೊಳ್ಳೋಕ್ಕೆ ಸ್ವಲ್ಪ ಸಹಾಯ ಮಾಡ್ತೀಯಾ? ಮಾಡ್ತಾ ಇದ್ದೆ, ಆದರೆ ಅವ್ವ ನನಗೆ ಬರ ಕೇಳವಳೆ. ನಾವು ಹೋಯ್ತೀನಿ. ಹೌದಾ, ಆಯ್ತು ಸರಿ, ನೀವು ಹೋಗ್ಬಿಡ್ ಬಾ. ತಕ್ಕ ನಾ ಬರ್ತೀನಿ. ಹಾಂ.
ಯಾಕೆ ನೀವು ಇಷ್ಟೊತ್ತಾದರೂ ಬಂದಿಲ್ಲ? ಯಾಕೆ ಇವತ್ತು ಕೆಲ್ಸಕ್ಕೆ ರಜಾ ಸಿಗಲಿಲ್ವಾ? ನಾನು ಬೆಳಗ್ಗೆನೆ ದೊಡ್ಡ ಯಜಮಾನ್ರು ತವ ನಿಮಗೆ ರಜಾ ಕೊಡಿ ಅಂತ ಕೇಳ್ಕೊಂಡಿದ್ದೆ. ನೀವು ಬರೋವರೆಗೂ ನಾನು ಕಾಯ್ತಾ ಇರ್ತೀನಿ. ನೀವು ಬರೋಷ್ಟೊತ್ತಿಗೆ ನಾನು ಹೊಸ ಸೀರೆ ಉಟ್ಕೊಂಡು ತಯಾರಾಯ್ತೀನಿ, ಸರಿನಾ? ಯಾಕೆ ಎಲ್ಲರೂ ಘರ ಬಡ್ದವರು ನಿಂತು ಬಿಟ್ಟಿದ್ದಾರೆ? ನಾನು ಚೆನ್ನಾಗಿ ಯೋಚನೆ ಮಾಡಿ ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಆ ಹುಡುಗಿ ತುಂಬಾ ಚೆನ್ನಾಗಿದ್ದಾಳೆ, ಧೈರ್ಯವಂತೆ ಕೂಡ. ನಮ್ಮ ವಂಶಕ್ಕೆ ಗಂಡುಗಲಿ ಅಂತ ಮಗುನ್ ಕೊಡ್ತಾಳೆ. ನಮ್ಮ ಬಹದ್ದೂರು ವಂಶಕ್ಕೆ ಅಂತ ಹುಡುಗಿನೇ ಬೇಕು. ಅಲಂಕಾರ ಮಾಡಿಕೊಂಡು ಬಣ್ಣದ ಚಿಟ್ಟೆ ಥರ ಹಾರಾಡುವಂಥ ಹುಡುಗಿ ನಮಗೆ ಬೇಕಾಗಿಲ್ಲ. ಆದರೆ ಈಗೊಂದು ಪ್ರಶ್ನೆ ಎದುರಾಗಿದೆ. ಈ ಕೆಲಸನ ಮಾಡೋರು ಯಾರು? ಯಾರಿಗೂ ಉತ್ತರ ಹೇಳೋದಕ್ಕೆ ಮನಸ್ಸಿಲ್ವೇನು? ನೀನು ಎಷ್ಟು ದಿವಸ ಓದಿ ಕಿಸ್ತಿ ಸಾಕು. ನೋಡಿಲಿ, ಅಪ್ಪ ವಹಿಸಿದ ಜವಾಬ್ದಾರಿಯಿಂದ ನೀನು ಎಷ್ಟು ದಿವಸ ಅಂತ ತಲೆ ತಪ್ಪಿಸ್ಕೊಂಡು ಓಡಾಡ. ಇವನ್ ನೋಡು ಹೇಗೆ ತಯಾರಿಯಾಗಿ ನಿಂತಿದ್ದಾನೆ. ಆದರೆ ಈ ಜವಾಬ್ದಾರಿನ ನೀನೇ ವಹಿಸ್ಕೋಬೇಕು. ಹೇಳಿದ್ದಾರೆ, ಶ್ರೀಕಾಂತನ ಜಾತಕದಲ್ಲಿ ಮಾತ್ರ ಪುತ್ರಯೋಗ ಇದೆ ಅಂತ. ಅಪ್ಪ, ಇದು ಸಾಧ್ಯ ಇಲ್ಲ. ನಾನು ನಿರ್ಧಾರ ಮಾಡಿದ ಮೇಲೆ ಇದು ಸಾಧ್ಯ ಇದೆ, ಸಾಧ್ಯ ಇದ್ದೇ ಇದೆ. ಯಾವ ಜಮೀನಿನಲ್ಲಿ ಯಾವ ಬೆಳೆ ಬೆಳಿಬೇಕು ಅಂತ ನಿರ್ಧಾರ ಮಾಡೋದಕ್ಕೆ ನಾನೇನು ಹೊಲ ಗದ್ದೇನಾ? ಈ ಯೋಚನೆ ಆದರೂ ಹೇಗೆ ಬಂತು ನಿಮಗೆ? ತಂದೆ ಆದವನಿಗೆ ತನ್ನ ಮಕ್ಕಳ ಬಗ್ಗೆ ನಿರ್ಧಾರ ತಗೊಳ್ಳೋದಕ್ಕೆ ಯಾವ ಪಾರ್ಲಿಮೆಂಟ್ ಪರ್ಮಿಷನ್ ಬೇಕಾಗಿಲ್ಲ. ಆದರೆ ಮಗನ ಪರ್ಮಿಷನ್ ತಗೋಬೇಕು. ಏನಂದೆ? ಇನ್ನೊಂದ್ಸಲ ಹೇಳುವ ಮಾತನ್ನ. ನಾನು ನಿರ್ಧಾರ ಮಾಡಾಗಿದೆ. ನಿರ್ಧಾರ ತಗೊಂಡ ಮೇಲೆ ಮುಗೀತು. ನಿಮ್ಮ ನಿರ್ಧಾರನ ನಾನು ಒಪ್ಪೋದಿಲ್ಲ. ನನ್ನ ವಿರುದ್ಧನೇ ಹೋಗ್ತೀಯಾ? ಸಂದರ್ಭ ಬಂದರೆ
ನಿಮ್ಮ ವಿರುದ್ಧನೂ ಹೋಗಬೇಕಾಗತ್ತೆ. ಹೋಗು ಹೋಗು ನೋಡೋಣ. ನಿನಗಷ್ಟು ಧೈರ್ಯ ಇದ್ರೆ ಹೋಗೋ ನೋಡೋಣ. ತೋರ್ಸು, ನಿನಗೆಷ್ಟು ಧೈರ್ಯ ಇದೆ ಅಂತ ತೋರ್ಸು. ಕತ್ತೆ ಬಡವ, ನನ್ನ ಎದುರು ಮಾತಾಡ್ತೀಯ ನೀನು? ಹೋಗ ನೋಡೋಣ. ಇಲ್ಲಿ ನೋಡಿ.